ಈಗ ದಕ್ಷಿಣ ಮುಖವಾಗಿರುವಂತ ಬಸವೇಶ್ವರನ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ. ಕುದೇರಲ್ಲಿ ಮಾತ್ರ ಸಾಧ್ಯ. ಎಲ್ಲಾ ಕಡೆ ಹೆಚ್ಚು ಕಡಿಮೆ ಪಶ್ಚಿಮ ಮುಖವಾಗಿರ್ತದೆ. ತುಂಬಾ ಚೆನ್ನಾಗಿದೆ. ಹಿಂಗೆ ಮುಂದಿನ ಕಾರ್ಯಗಳು ಹಿಂಗೆ ಮುಂದುವರಿಯಲಿ ಎಂದು ನಾವು ಆಶಿಸ್ತೇವೆ. ಜಾತಿ ಮತವನ್ನು ಸಹ ನಾವು ನೋಡ್ಲಿಕ್ಕಾಗಲೇ ಇಲ್ಲ. ಯಾವ ಭಿನ್ನ ಅಭಿಪ್ರಾಯಗಳು ಸಹ ನಾವಿಲ್ಲಿ ನೋಡೋಕ್ಕಾಗಿಲ್ಲ. ಎಲ್ಲರೂ ಸಹ ಒಟ್ಟಿಗೆ ಸೇರಿಕೊಂಡು ತನ್ನ ಊರಿಗೆ ಒಳ್ಳೆದಾಗಬೇಕು. ಪ್ರತಿಷ್ಠಾಪನೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ನಮ್ಮ ಹೊನ್ನಪ್ಪನವರು ಮತ್ತು ಕಬ್ಬಳ್ಳಿ ಶ್ರೀಗಳು ಕಾರ್ಯಕರ್ತರುಗಳಾಗಿ ಮತ್ತು ಅದರ ಶ್ರೀ ಗುರುಭ್ಯೋ ನಮಃ. ಸದ್ಯೋಜಾತ ಮುಖೋದ್ಭೂತಂ ಸದ್ಯೋ ವೈಭವ ದಾಯಕಂ ಸಿದ್ಧಿದಂ ಸಿದ್ಧಿರುಂದಶ್ಚ ವಂದೇ ಶ್ರೀ ರೇಣುಕಂ ಜಗದ್ಗುರುಂ. ಕುದೇರು ಈ ಒಂದು ಸುಂದರವಾದ ಗ್ರಾಮದಲ್ಲಿ ನೆಲೆಗೊಂಡಿರುವಂತಹ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿ ಹಾಗೂ ಮಾತಾ ಬೆಲ್ಲದ ದೇವರಮ್ಮ ಹಾಗೂ ಕಾವಿ ಬಸವೇಶ್ವರ ಮಹಾಸ್ವಾಮಿ ದೇವತ, ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿ ದೇವತ, ಮಾತಾ ಸ್ವರ್ಣಗೌರಿ ದೇವಿ ದೇವತ ಆದಿಯಾಗಿ ಮಂಟೇಶ್ವರ ಮಹಾಸ್ವಾಮಿ. ಕುದೇರು ಗ್ರಾಮದ ಎಲ್ಲ ಸಕಲ ದೇವತೆಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೊಂದಿಸುತ್ತಾ, ಬಂಧುಗಳೇ, ಕಳೆದ ಇಂದಿನ ದಿನದಿಂದ ಅಂದರೆ ನಿನ್ನೆಯಿಂದ ಇವತ್ತಿನ ಮಧ್ಯಾಹ್ನದವರೆಗೂ ಸಹ ಕುದೇರು ಗ್ರಾಮವನ್ನೇ ಮೊದಲುಗೊಳ್ಳುತ್ತಾ ಅಕ್ಕಪಕ್ಕದ ಎಲ್ಲ ಗ್ರಾಮ ಭಕ್ತ ಮಹಾಶಯರು ಬಂಧು ಬಾಂಧವರ ಪವಿತ್ರವಾದ ಮಹಾಸೇವೆಯಲ್ಲಿ ವಿಶೇಷವಾದಂತಹ ಒಂದು ಪೂಜಾ ಕಾರ್ಯಕ್ರಮವನ್ನು ಗ್ರಾಮಸ್ಥರು, ಸ್ವಾಮಿ ಕ್ಷೇತ್ರದ ವಂಶಸ್ಥರು, ಅರ್ಚಕರು ತಮ್ಮ ಪವಿತ್ರವಾದ ಮಹಾಸೇವೆಯನ್ನು ಕ್ಷೇತ್ರದಲ್ಲಿ ನಡೆಸಿಕೊಂಡು ಬಂದಿದ್ದರೂ ಬರ್ತಾ ಇದ್ದಾರೆ. ಹಾಗೆ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿ ದೇವಾಲಯದ ವಿಮಾನ ಗೋಪುರವನ್ನು ಸ್ಥಾಪನೆ ಮಾಡುವಂಥದ್ದು. ಹಾಗೆ ಒಂದು ಗ್ರಾಮದಲ್ಲಿ, ಈ ಕುದೇರು ಗ್ರಾಮವನ್ನೇ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಗ್ರಾಮದಲ್ಲಿ ಯಾವುದೇ ದುಷ್ಟಶಕ್ತಿಗಳು ಊರನ್ನು ಪ್ರವೇಶ ಮಾಡಬಾರ್ದು ಅನ್ನುವಂತಹ ಒಂದು ಶಾಸ್ತ್ರದ ರೀತಿಯಲ್ಲಿ ಅಂಕ ಪ್ರತಿಷ್ಠಾಪನೆ ಅಥವಾ ಮುಖ್ಯ ದ್ವಾರದ ಪ್ರತಿಷ್ಠಾಪನೆಯನ್ನು ಕಬ್ಬಲಿ ಶ್ರೀಗಳವರ ದಿವ್ಯ ಸಾನ್ನಿಧ್ಯ, ಅವರ ಒಂದು ಆಜ್ಞೆಯಂತೆ ಶಿವಸಂಕಲ್ಪದಂತೆ ನಿನ್ನೆಯ ಶುಭ ಗೋಧೂಳಿ ಮುಹೂರ್ತದಲ್ಲಿ ಪ್ರಾರಂಭಗೊಂಡಂಥ ಸೇವೆಯು ಇವತ್ತಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಕ್ತಾಯಗೊಳ್ಳಿತು. ಅದೇ ಪ್ರಕಾರವಾಗಿ ಮಲ್ಲಿಕಾರ್ಜುನ ಸ್ವಾಮಿಯವರ ಒಂದು ವಿಮಾನ ಗೋಪುರದ ಕಲಶ ಸ್ಥಾಪನೆಯನ್ನು ಎಲ್ಲ ಕುದೇರು ಗ್ರಾಮದ ಹಾಗೂ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರ ಸೇವೆಯಲ್ಲಿ ನಿರ್ವಿಘ್ನವಾಗಿ ಸುಸೂತ್ರವಾಗಿ ನಡೆದುಕೊಂಡು ಬಂತು. ಭಕ್ತ ಮಹಾಶಯರೇ, ಗೋಪುರದ ಕಲಶ ಸ್ಥಾಪನೆಯ ಮಹತ್ವವನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಹೆಸರೇ ಹೇಳುವಂತೆ ಗೋ ಪುರ ಅಂತೇಳಿ, ಗೋವೆಂದರೆ ಹಸುವು ಅಂತೇಳಿ, ಹಸುವು ಅಂದರೆ ಒಂದು ಊರಿನಲ್ಲಿ ಒಂದು ಕ್ಷೇತ್ರನಾಥನ ದೇವಾಲಯದಲ್ಲಿ ಗೋಪುರ ಇರೋದರಿಂದ ಗೋವಂದರೆ ಹಸುವು, ಪುರ ಅಂದರೆ ಊರು ಅಂತೇಳಿ. ಗೋವಂದರೆ ಇನ್ನೊಂದು ಪುರದಲ್ಲಿ ಒಂದು ತಾಯಿಯ ಗರ್ಭ ಅಂತ ಹೇಳುತ್ತೆ, ಅದರ ಒಂದು ಜಾಗ, ಅದರ ಒಂದು ಕ್ಷೇತ್ರ ಅಂತ ಹೇಳುತ್ತೆ. ಊರಿನ ಎಲ್ಲ ಮಕ್ಕಳು ವಂಶವನ್ನು ಬೆಳೆಯಬೇಕು ಅಂತಂದರೆ ಆ ದೇವಾಲಯದ ಗೋಪುರವು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಗುತ್ತೆ. ಆ ಪ್ರಕಾರದ ಉದ್ದೇಶದ ಸಂಕಲ್ಪದಂತೆ ನಿನ್ನೆಯಿಂದ ಇವತ್ತವರೆಗೂ ಸಹ ಸ್ವಾಮಿ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು, ಹೋಮ ಹವನಗಳನ್ನು ಎಲ್ಲ ಭಕ್ತರ ಒಂದು ಪವಿತ್ರವಾದ ಮಹಾಸೇವೆಯಲ್ಲಿ ಈಗ ತಾನೇ ಮುಕ್ತಾಯಗೊಂಡಂಥ ಎಲ್ಲ ಪೂಜಾ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಸುಸೂತ್ರವಾಗಿ ನಡೆಸ್ಕೊಂಡು ಬಂದರು ದೇವರು. ನಾವು ಮಾಡೋದ್ರ ಹೆಚ್ಚಾಗಿ ಆ ಭಗವಂತ ನಡೆಸ್ಕೊಂಡು ಬಂದ ಅಂತೇಳಿ ನಾವು ಹೇಳ್ತೀವಿ. ನಿನ್ನ ಸೇವೆಯನ್ನು ನೀನೇ ಮಾಡಿಸು ಭಗವಂತ, ನೀನು ನನ್ನೊಳಗೆ ಬಂದು ನೆಲೆಸು ಅಂತೇಳಿ. ನಾನಿದು ಮಾಡಬೇಕು ಅಂತಂದರೆ ನೀನು ನನ್ನೊಳಗೆ ಬಂದು ನೆಲೆಸಬೇಕು. ಆ ಪ್ರಕಾರದಲ್ಲಿ ಭಗವಂತ ನಮ್ಮ ಕುದೇರಿನ ಎಲ್ಲ ಭಕ್ತ ಮಹಾಶಯರಿಗೆ ಯಾವ ಜಾತಿ ಮತವನ್ನೂ ಸಹ ನಾವು ನೋಡಲಿಕ್ಕಾಗಲೇ ಇಲ್ಲ. ಯಾವ ಭಿನ್ನ ಅಭಿಪ್ರಾಯಗಳು ಸಹ ನಾವಿಲ್ಲಿ ನೋಡೋಕ್ಕಾಗಿಲ್ಲ. ಎಲ್ಲರೂ ಸಹ ಒಟ್ಟಿಗೆ ಸೇರಿಕೊಂಡು ತನ್ನ ಊರಿಗೆ ಒಳ್ಳೆದಾಗಬೇಕು, ನಮ್ಮೂರಿಗೆ ಒಳ್ಳೆ ಮಳೆ ಬೆಳೆ ಆಗಬೇಕು, ಎಲ್ಲರಿಗೂ ಭಗವಂತ ಸದ್ಬುದ್ಧಿ ಸದ್ವಿವೇಕ ಆಚಾರಾದಿ ಪುಣ್ಯ ಫಲಗಳನ್ನು
ಕಾಲಕ್ಕೆ ಮಳೆ ಬೆಳೆಯನ್ನು ಕೊಡಬೇಕು, ಎಲ್ಲರಿಗೂ ಒಳ್ಳೆ ಜ್ಞಾನ ಕೊಡಬೇಕು ಉದ್ದೇಶ ಇಟ್ಟುಕೊಂಡು ಅಂಕ ಪ್ರತಿಷ್ಠಾಪನೆ ಮತ್ತು ಕಲಶಾರೋಹದ ಮಹಾಸೇವಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲ ಕುಬೇರ ಜನದ ಎಲ್ಲ ಭಕ್ತ ಮಹಾಶಯರಿಗೆ, ಬಂಧು ಬಾಂಧವರಿಗೆ ಆ ಮಲ್ಲಿಕಾರ್ಜುನ ಸ್ವಾಮಿ ಆದಿಯಾಗಿ ನಮ್ಮ ಕಾವಿ ಬಸವೇಶ್ವರ ಸ್ವಾಮಿ ಹಾಗೂ ಗ್ರಾಮ ದೇವತೆ ಮಾರಮ್ಮ ದೇವಿ ಆದಿಯಾಗಿ ಎಲ್ಲ ದೇವರುಗಳ ಆಶೀರ್ವಾದ ಈ ಗ್ರಾಮಕ್ಕೆ ಅಂತೇಳಿ ಬೇಡ್ಕೊತಾ ಹೋಗ್ತೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ರೇಣುಕಾಚಾರ್ಯಾದಿಯಾಗಿ ಪಂಚಾಚಾರ ಮಹಾಸ್ವಾಮಿ ದೇವತಾಭ್ಯೋ ನಮೋ ನಮಃ. ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನುವಂಥ ಮಹಾಕೂಗನ್ನು ಕೊಟ್ಟಂತಹ, ಮನುಷ್ಯನೇ ಶ್ರೇಷ್ಠ ಅನ್ನುವಂಥ ಧರ್ಮವನ್ನು ಕೊಟ್ಟಂಥ ಕೊಡುಗೆ ನಮ್ಮ ಪಂಚ ಆಚಾರ್ಯ ಗುರುಗಳ ಒಂದು ಮಹಾ ಕೊಡುಗೆ. ಅದು ರೇಣುಕಾದಿ ಪಂಚಾಚಾರ್ಯರ ಮಹಾಡಿಯಲ್ಲಿ. ಆಮೇಲೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಒಂದು ಕ್ಷೇತ್ರ ಅಲ್ಲ, ವಿಶ್ವಕ್ಕೆ ಶಾಂತಿ ಅಂತ ಹೇಳ್ತಾರೆ. ಸಾಹಿತ್ಯ ಮತ್ತು ಸಂಸ್ಕೃತಿಯು ಉದ್ಧಾರ ಆಗಬೇಕು, ಸಾಹಿತ್ಯ ಸಂಸ್ಕೃತಿ ಯಾವಾಗಲೂ ಸಮೃದ್ಧಿ ಆಗಬೇಕು ಅಂತೇಳಿ ಹೇಳಿಕೊಟ್ಟಂಥ ಧರ್ಮವಾಗಿರುತ್ತದೆ. ಎಲ್ಲರೂ ಸಹ ಮಾನವರಾಗಿ ಬದುಕೋಗೋಣ ಅನ್ನುವಂಥ ಕೂಗನ್ನು ಹೇಳಿಕೊಟ್ಟಂಥ ಧರ್ಮಕ್ಕೆ ಜಯವಾಗಲಿ ಅಂತೇಳಿ ನಾನು ಸಹ ಹೇಳ್ತಾ ಇದ್ದೀನಿ. ಓಂ ಶುಭಂ ರೇಣುಕಾಚಾರ್ಯ. ನಮಸ್ಕಾರಗಳು. ಜೋರಾಗಿ ಇವತ್ತು ಕುದೇರ ಗ್ರಾಮದಲ್ಲಿ ಅಂಗ ಪ್ರತಿಷ್ಠಾಪನೆ ಮತ್ತು ಕಳಶ ಪ್ರತಿಷ್ಠಾಪನೆ ತುಂಬ ಸಂತೋಷವಾಗಿ ಎಲ್ಲ ನೆರವೇರುತ್ತಾ ಬಂದಿದೆ. ಇದಕ್ಕೆ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತು ಯುವಕರು, ನಮ್ಮ ಸ್ನೇಹಿತರು ಮತ್ತು ನಮ್ಮ ಎಲ್ಲ ಗ್ರಾಮಸ್ಥರು ಸಹಕಾರ ನೀಡಿ ತುಂಬ ಚೆನ್ನಾಗಿದೆ. ಇದು ಹೀಗೆ ಮುಂದಿನ ಕಾರ್ಯಗಳು, ಇಲ್ಲಿ ಗ್ರಾಮದ ಕಾರ್ಯಗಳು ಹೀಗೆ ಮುಂದುವರಿಯಲಿ ಎಂದು ನಾವು ಆಶಿಸ್ತೇವೆ. ಹೊಸ ಕುದುರೆ ವಾಹನ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಕುದುರೆ ಮೇಲೆ ಕೂರಿಸಿ ಅದು ಉತ್ಸವ ಭಾಳ ವಿಜೃಂಭಣೆಯಿಂದ ಆಯಿತು. ಭಾಳಷ್ಟು ಜನ ಸುತ್ತಮುತ್ತಲ ಗ್ರಾಮದವರು ಮತ್ತು ಹೊರಗಡೆಯಿಂದ ಸುಮಾರಷ್ಟು ದೂರದಿಂದ ಭಾಳಷ್ಟು ಜನ ಭಾಗವಹಿಸಿದರು. ಭಾಳ ಸುಂದರವಾಗಿ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಿನ್ನೆ ಕಾರ್ಯಕ್ರಮ. ಅದಾದ ನಂತರ ಹೋಮಗಳು ಮತ್ತು ಅಂಕ ಪ್ರತಿಷ್ಠಾಪನೆ, ಹೋಮಗಳು, ಅಂಕ ಪ್ರತಿಷ್ಠಾಪನೆ ಇದೆಲ್ಲ ಸುಲಲಿತವಾಗಿ ಭಾಳ ಶಿಸ್ತಿಂದ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ಇವತ್ತು ಪ್ರಸಾದ ಒಂದು 10,000ರಿಂದ 12,000 ಜನಕ್ಕೆ ಪ್ರಸಾದ ವ್ಯವಸ್ಥೆ ಇದೆ. ಎಲ್ಲನೂ ಈಗಾಗಲೇ ಪ್ರಾರಂಭ ಆಗ್ತದೆ. ಅದು ಸುತ್ತಮುತ್ತ ಗ್ರಾಮಗಳವರು ಮತ್ತು ಗ್ರಾಮದ ಜನ ಭಾಳ ಸಹಕಾರ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಭಾಳ ಸಹಕಾರ ನೀಡಿದ್ದಾರೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಕುದೇರ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಕಳಶ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಗುರುಗಳಾದಂಥ ಶ್ರೀ ಹೊನ್ನಪ್ಪಾಜಿ ಅವರ ನೇತೃತ್ವದಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡುವ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪೂಜಾ ಪುನಸ್ಕಾರಗಳು ಮತ್ತು ವಿಘ್ನೇಶ್ವರನ ಪೂಜೆಗಳು ಎಲ್ಲ ಮಾಡಿ ಇವತ್ತು ಬೆಳಿಗ್ಗೆ ಹೋಮ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಬೆಳಿಗ್ಗೆ 10 ಗಂಟೆ 42 ನಿಮಿಷದ ಹೊರಗಡೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಕಳಶನ ದೇವಸ್ಥಾನ ಸುತ್ತ ಆವರಣದಲ್ಲಿ ಮೆರವಣಿಗೆ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಲು, ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಕ್ತಾಯಕ್ಕೆ ಈ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಕೊಟ್ಟಿರುವಂಥವ್ರಿಗೆ ನಮ್ಮ ಗ್ರಾಮಸ್ಥರು ಹಾಗೂ ಯುವಕರು ಹಾಗೂ ನಮ್ಮ ಸಮುದಾಯದವರು ಎಲ್ಲ ಜನಾಂಗದವರ ಸಹಕಾರದಿಂದ ಈ ಕಾರ್ಯ ನೆರವೇರಿತು. ಅವ್ರಿಗೂ ಸಹ ನಮ್ಮ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಕಾರ್ಯನ ಕಬ್ಬಳ್ಳಿ ಶ್ರೀಗಳವರು ಮತ್ತು ಹೊನ್ನಪ್ಪಾಜಿಯವರ ನೇತೃತ್ವದಲ್ಲಿ ನಡೀತು. ಕಬ್ಬಳ್ಳಿ ಸ್ವಾಮಿಗಳಿಗೆ ಬೇರೆ ಕಾರಣಾಂತರದಿಂದ ಅವರು ಬೇರೆ ಕಡೆ ಹೋಗಬೇಕಾಗಿರೋದ್ರಿಂದ ಇಲ್ಲಿ ಬಂದು ಕಾರ್ಯಕ್ರಮದ ಬಗ್ಗೆ ಎಲ್ಲ ವಿಚಾರಗಳು ಹೇಳ್ಬಿಟ್ಟು ಅವರು ಹೊರಟರು. ನಂತರ ಅದರ ನೇತೃತ್ವವನ್ನು ಶ್ರೀ ಹೊನ್ನಪ್ಪಾಜಿ ಅವರು ವಹಿಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಾರೆ. ಅವ್ರಿಗೂ ಸಹ ನಮ್ಮ ಸಮಾಜದ ಪರವಾಗಿ, ಗ್ರಾಮದ ಪರವಾಗಿ, ನನ್ನ ಪರವಾಗಿ, ನಮ್ಮ ಯುವಕರು ಮತ್ತು ಹಿರಿಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯ ಸುಲಲಿತವಾಗಿ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ನೆರವೇರಿದೆ. ಪ್ರಸಾದ ವಿನಿಯೋಗ ಮಧ್ಯಾಹ್ನ ಈಗ ಸ್ಟಾರ್ಟ್ ಆಗುತ್ತೆ 11 ಗಂಟೆಗೆ. ಪ್ರಸಾದ ಸ್ವೀಕಾರ ಮಾಡಿ ಎಲ್ಲರೂ ಬಂದು ಕುದೇರನ ಸುತ್ತಮುತ್ತ ಗ್ರಾಮಸ್ಥರು ಇತರೆ ಎಲ್ಲರೂ ಬಂದು ಪ್ರಸಾದ ಸ್ವೀಕಾರ ಮಾಡಿ ಈ ಕಾರ್ಯಕ್ಕೆ ಬಂದಿದ್ದಕ್ಕೆ ನಿಮಗೆಲ್ಲ ನನ್ನ ಧನ್ಯವಾದಗಳು. ಗುರು ಪಂಚಾಚಾರ್ ಮಹಾರಾಜ್ ಕಿ ಜೈ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಒಂದೇ ರೇಣುಕಂ. ಈ ನಿನ್ನೆ ದಿವಸ ಮತ್ತು ಇವತ್ತು ಕುದೇರ ಗ್ರಾಮದಲ್ಲಿ ಕಳಶ ಪ್ರತಿಷ್ಠಾಪನೆ ಮತ್ತು ಅಂಕದ ಕಲ್ಲು ಪ್ರತಿಷ್ಠಾಪನೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆ ನಮ್ಮ ಹೊನ್ನಪ್ಪನವರು ಮತ್ತು ಕಬ್ಬಳ್ಳಿ ಶ್ರೀಗಳು ಕಾರ್ಯಕರ್ತರುಗಳಾಗಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಇದಕ್ಕೆ ಶೆಟ್ಟರು, ಗೌಡ್ರು, ಎಲ್ಲ ಸಮಾಜದ ಮುಖಂಡರುಗಳು ಭಾಗವಹಿಸಿ, ನಮ್ಮ ಸಮಾಜದ ಯುವ ಮುಖಂಡರುಗಳು, ಎಲ್ಲ ಸಮಾಜದ ಯುವ ಮುಖಂಡರುಗಳು ಕಾರ್ಯದಲ್ಲಿ ಭಾಗವಹಿಸಿ ತುಂಬ ಕಾರ್ಯ ಯಶಸ್ವಿಯಾಗಿ ನಡೀತು. ಈಗ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಓಡಾಡಿದ ಎಲ್ಲರಿಗೂ ಕೂಡ
ಗ್ರಾಮದ ಪರವಾಗಿ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಡಾಕ್ಟರ್ ಕೆ ಬಿ ಮಾಧವ ಪ್ರಸಾದ್. ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು ಫಲ ಪ್ರಾಪ್ತ್ಯರ್ಥಂ ಭಗವಾನ್ ಶ್ರೀ ಬೆಲ್ಲದ ದೇವಿ ದೇವತಾದಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಭಗವಾನ್ ಶ್ರೀ ಕಾಳಿ ಬಸವೇಶ್ವರ ಮಹಾಸ್ವಾಮಿ ಮಾತಾ ಸ್ವರ್ಣಗೌರಿ ದೇವತಾ ನಿಮಗೆ ರೈಟ್ಸ್ ಎಲ್ಲ ಮಾಡಲಿಕ್ಕೆ ಆ ಕಾಯಿನ ಮುಟ್ಬಿಟ್ಟು